ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ ಡಿ ಎನ್, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರು. ನಾನಿವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ LMS ಕಂಟೆಂಟ್ ಡೆವಲಪ್ ಮಾಡುವಂತಹ ಒಂದು ಟೀಮ್ನಲ್ಲಿದ್ದೇನೆ. ನಾನಿವತ್ತು ಪ್ರಥಮ BSc ಪಠ್ಯದ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಟೆಕ್ಸ್ಟನ್ನು ಇವತ್ತು ಮಾಡ್ತಿದ್ದೇನೆ. ಕನ್ನಡ ಭಾಷೆಯಲ್ಲಿ 4 ಅಧ್ಯಾಯಗಳನ್ನು ನಾವು ಇಟ್ಕೊಂಡಿದ್ದೇವೆ. ಆ 4 ಅಧ್ಯಾಯಗಳಲ್ಲಿ ನಮಗೆ ಘಟಕ 2ರಲ್ಲಿ 4 ಪಠ್ಯಗಳಿದ್ದಾವೆ. ಅದರಲ್ಲಿ ಮೊದಲನೇ ಪಠ್ಯ ಕತ್ತೆ ಮತ್ತು ಧರ್ಮ. ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದಲಿತ ಕವಿಗಳಾಗಿದ್ದಂತಹ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕತ್ತೆ ಮತ್ತು ಧರ್ಮ ಅನ್ನೋಂಥ ಒಂದು ಟೆಕ್ಸ್ಟನ್ನು ಇವತ್ತು ನಾನು ಕ್ಲಾಸ್ ಮಾತಾಡ್ತಿದ್ದೇನೆ. ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ಪಠ್ಯಕ್ಕೆ ಒಟ್ಟು 4 ಸೆಷನ್ಗಳಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಈ 4 ಸೆಷನ್ಸಲ್ಲಿ ನಾವೇನಪ್ಪ ಅಂತಂದರೆ, ಇದರಲ್ಲಿ ಮೊದಲನೇದಾಗಿ ಕವಿ ಪರಿಚಯಕ್ಕೆ ಮೊದಲನೇ ತರಗತಿಯನ್ನು ಕವಿ ಪರಿಚಯಕ್ಕೆ ಅಂತ ಇಟ್ಕೊಂಡಿದ್ದೇವೆ. ಅದಾದಮೇಲೆ ಕಾವ್ಯದ ಓದು ಜೊತೆಗೆ ವಿವರಣೆ, ಅದಾದಮೇಲೆ ಪಠ್ಯದ ವಿಶ್ಲೇಷಣೆ, ಕೊನೆಯ 4ನೇ ಸೆಷನ್ನಲ್ಲಿ ಒಂದಷ್ಟು ವಿಮರ್ಶೆ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕುರಿತಂತೆ ಚರ್ಚೆ ಮಾಡೋಣ ಅಂತ. ಈಗ ಮೊದಲನೇದಾಗಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಕವಿ ಪರಿಚಯ. ಸಿದ್ಧಲಿಂಗಯ್ಯನವರು ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ರೀತಿಯಾದಂತಹ ಒಂದು ಯುಗವನ್ನೇ ಪ್ರಾರಂಭ ಮಾಡಿದಂಥವ್ರು. ಅವರನ್ನು ದಲಿತ ಕವಿ ಸಿದ್ಧಲಿಂಗಯ್ಯ ಅಂತಲೇ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ 1970ರ ದಶಕದಲ್ಲಿ ದಲಿತ ಸಾಹಿತ್ಯವನ್ನು ಹುಟ್ಟು ಹಾಕೋದ್ರಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು, ಅದಾದಮೇಲೆ ನಮ್ಮ ಮೈಸೂರು ಭಾಗದಿಂದ ದೇವನೂರು ಮಹಾದೇವರು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ದಲಿತ ಚಳುವಳಿಯ ಮುಂದಾಳತ್ವವನ್ನು ಕೂಡ ಇವರು ವಹಿಸ್ತಾರೆ. ಕನ್ನಡ ಭಾಷೆ, ಕನ್ನಡ ನಾಡು ನುಡಿ, ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಇವರ ಒಂದು ಕೊಡುಗೆ ಅಪಾರವಾಗಿರೋಂಥದ್ದು. ಡಾಕ್ಟರ್ ಸಿದ್ಧಲಿಂಗಯ್ಯನವರು 1954ರಲ್ಲಿ ಇವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಅನ್ನೋಂಥ ಗ್ರಾಮದಲ್ಲಿ ಜನಿಸ್ತಾರೆ. ಮಾಗಡಿ ತಾಲೂಕಿನ ಮಂಚನಬೆಲೆ ಅನ್ನೋಂಥ ಗ್ರಾಮದಲ್ಲಿ ಜನಿಸ್ತಾರೆ ಇವರು. ಇವರ ವೃತ್ತಿ ಪ್ರಾಧ್ಯಾಪಕರು. ಅದ್ರ ಜೊತೆಗೆ ಇವರು 2 ಸರಿ ವಿಧಾನ ಪರಿಷತ್ಗೆ ಸದಸ್ಯರಾಗಿದ್ದರು. MLC ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನಾವು ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನೂ ನೋಡ್ತೀವಿ. ವಿಧಾನಸಭೆ ನೇರವಾಗಿ ಜನರಿಂದ ಆಯ್ಕೆ ಆಗುವಂಥದ್ದು 5 ವರ್ಷಗಳ ಅವಧಿಗೆ. ವಿಧಾನ ಪರಿಷತ್ತು ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳಿದೆ ಆಯ್ಕೆಯಾಗೋದಕ್ಕೆ. ಅದರಲ್ಲಿ ಲೋಕಲ್ ಬಾಡೀಸಿಂದ ಆಯ್ಕೆ ಆಗ್ತಾರೆ. ಕಲೆ, ಸಾಹಿತ್ಯ, ಸಂಗೀತ ಈ ರೀತಿಯಾದಂತಹ ಕ್ಷೇತ್ರಗಳಿಂದ ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. ಅದೇ ರೀತಿಯಾಗಿ ಶಿಕ್ಷಕರ ಕ್ಷೇತ್ರದಿಂದ, ಪದವೀಧರರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರು ರಾಜ್ಯಪಾಲರಿಂದ ನಾಮಕರಣ ಆಗಿದ್ದಂಥದ್ದು. ವಿಧಾನ ಪರಿಷತ್ಗೆ 2 ಬಾರಿ ನಾಮಕರಣ ಆಗಿರ್ತಾರೆ. ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವರು ಅತ್ಯಂತ ಪ್ರಮುಖವಾದಂತಹ ಇವರ ಕೃತಿಗಳು ಹೆಸರೇ ಹೇಳ್ತಿದೆ, ಜನಪದದ ಜೊತೆಗೆ ದಲಿತರ ಒಂದು ಬದುಕನ್ನು ಚಿತ್ರಣ ಮಾಡೋಂಥದ್ರಲ್ಲಿ ಇವ್ರದ್ದು ಅತ್ಯಂತ ಅದ್ಭುತವಾದಂತಹ ಬರಹಗಳು. ಇವರ ಕೃತಿಗಳು ಗ್ರಾಮ ದೇವತೆಗಳು, ಗ್ರಾಮಗಳಲ್ಲಿರುವಂತಹ ಜನಪದ ಸೊಗಡಿನ ಗ್ರಾಮ ದೇವತೆಗಳು ಅಂತನ್ನೋಂಥ ಒಂದು ಕೃತಿ. ಇದಕ್ಕೆ PhD ಸಂಶೋಧನಾ ಪ್ರಬಂಧ ಇದು. ಈ ಒಂದು ಕೃತಿ ಇವರು ಮಾಡಿದಂತಹ PhDಯ ಸಂಶೋಧನಾ ಪ್ರಬಂಧ. ಇದು PhD ಥೀಸಿಸ್ ಅಂತ ನಮ್ಗೆ ಅದನ್ನು ಅನಿಸೋದೇ ಇಲ್ಲ, ಒಂದು ಟೆಕ್ಸ್ಟ್ ಅಂತಲೇ ಅನಿಸುತ್ತೆ. ಅಷ್ಟರ ಮಟ್ಟಕ್ಕೆ ಇದು ಪ್ರಸಿದ್ಧಿಯನ್ನು ಪಡೆದಿರೋಂಥದ್ದು. ಅದ್ಭುತವಾದಂತಹ ಒಂದು ಕಲೆ, ಅದ್ಭುತವಾಗಿರುವಂತಹ ಮೆಸೇಜನ್ನು ಕೊಡುವಂಥ ಒಂದು ಟೆಕ್ಸ್ಟ್ ಇದು. ಇಲ್ಲಿ ಇದಾದ ಮೇಲೆ ಹೊಲೆಮಾದಿಗರ ಹಾಡು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಾಹಿತ್ಯ ಕನ್ನಡ ಭಾಷೆಯ ಸಾಹಿತ್ಯ ಚರಿತ್ರೆಯಲ್ಲೇ ಒಂದು ಹೊಸ ರೀತಿಯಾಗಿರುವಂತಹ ಬದಲಾವಣೆಯನ್ನು ತಗೊಬಂದಂಥ ಒಂದು ಸಾಹಿತ್ಯ. ಆ ಹೆಸರೇ ಹೇಳ್ತಿದೆ ಹೊಲೆಮಾದಿಗರ ಹಾಡು. ಅಂದರೆ
ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನೋವನ್ನು ವ್ಯಕ್ತಪಡಿಸ್ತಿರೋಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋಂಥದ್ದು. ಅದರ ಜೊತೆಗೆ ತನ್ನ ಸುಮಾರು ಸಾವಿರಾರು ವರ್ಷಗಳಿಂದ ತನ್ನ ಒಡಲೊಳಗಡೆ ಇಟ್ಕೊಂಡಿದ್ದಂತಹ ಬೆಂಕಿಯನ್ನು ಈ ರೀತಿಯಲ್ಲಿ ಸಾಹಿತ್ಯದ ಮುಖಾಂತರವಾಗಿ ಸಿದ್ಧಲಿಂಗಯ್ಯನವರು ಸಮುದಾಯದ ಪರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಾದಮೇಲೆ ಸಾವಿರಾರು ನದಿಗಳು. ಇವರ ಸಾವಿರಾರು ನದಿಗಳು ಕೃತಿ ಒಂದು ಸಮುದ್ರ ಆಗಬೇಕು ಅಂತಂದರೆ ಸಾವಿರಾರು ನದಿ ಸೇರ್ಕೊಂಡು ಒಂದು ಕಡೆ ಎಲ್ಲವೂ ಬಂದು ಸೇರ್ತವೆ. ಎಲ್ಲಿಂದನೋ ಹುಟ್ಟಿ ಎಲ್ಲಿಂದನೋ ಬಂದು ಎಲ್ಲೋ ಒಂದು ಕಡೆ ಸೇರ್ತವೆ. ಅದೇ ರೀತಿ ದಲಿತ ಸಾಹಿತ್ಯ ಚಳುವಳಿ ಕರ್ನಾಟಕ ರಾಜ್ಯದ ಒಳಗಡೆ ಬೇರೆ ಬೇರೆ ಭಾಗಗಳಿಂದ ಬಂದು ಅಲ್ಲಿಂದ ಒಂದು ಕಡೆಗೆ ಸೇರಿ ಒಂದು ಅದ್ಭುತವಾದಂತಹ ಸಾಹಿತ್ಯವನ್ನು ಕಟ್ಟಿಕೊಂಡಂಥ ಒಂದು ಅದ್ಭುತವಾದಂಥ ಒಂದು ಚಳುವಳಿ. ಜನಸಾಮಾನ್ಯರ ಪರವಾಗಿ, ದೀನ ದಲಿತರ ಪರವಾಗಿ ಒಗ್ಗೂಡಿದಂತಹ ಹಲವಾರು ರೀತಿಯಾಗಿರುವಂತಹ ಸಂಘಟನೆಗಳು ನಮ್ಮ ಬೆಂಗಳೂರಿನ ಕಡೆಗೆ ಬಂದು ಬೆಂಗಳೂರಲ್ಲಿ ಒಂದು ಕರ್ನಾಟಕದ ರಾಜಕೀಯವನ್ನೇ ಬದಲು ಮಾಡಿದಂಥ ಒಂದಷ್ಟು ಘಟನೆಗಳನ್ನು ತಮ್ಮ ಸಾವಿರಾರು ನದಿಗಳು ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ವಿವರಣೆ ಮಾಡ್ತಾ ಬರ್ತಾರೆ. ಅದಾದಮೇಲೆ ಕಪ್ಪು ಕಾಡಿನ ಹಾಡು. ಕಪ್ಪು ಕಾಡಿನ ಹಾಡು ಅಂದ ತಕ್ಷಣ ನಮಗೆ ನೆನಪಾಗಂಥದ್ದು ಇದು ತಳ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಇವರ ಒಂದು ಟೆಕ್ಸ್ಟ್ ಅಂತ ಅನಿಸುತ್ತೆ. ಅಲ್ಲೇ ಕುಂತವ್ರೆ ಅಂತಂದರೆ ಸಮಾಜ ಸಾಕಷ್ಟು ಮುಂದುವರಿತಿದೆ, ಆದರೆ ನಮ್ಮ ಜನಾಂಗ ಮಾತ್ರ ಇನ್ನೂ ಕುಂತಲ್ಲೇ ಕುಂತಿದ್ದಾರೆ, ಆಧುನಿಕತೆಗೆ ತೆರೆದುಕೊಳ್ತಿಲ್ಲ. ಇನ್ನೂ ಅದೇ ಸಂಪ್ರದಾಯಬದ್ಧವಾದಂತಹ ಪರಂಪರೆಯಲ್ಲಿರುವಂತಹ ತುಳಿತಕ್ಕೆ ಒಳಪಟ್ಟು, ಕ್ರೌರ್ಯಕ್ಕೆ ಒಳಪಟ್ಟು, ಶೋಷಣೆಗೆ ಒಳಪಟ್ಟಿರುವಂಥ ನನ್ನ ಜನ ಇನ್ನೂ ಅಲ್ಲೇ ಕುಂತಿದ್ದಾರೆ ಅನ್ನೋಂಥ ಒಂದು ಅರ್ಥವನ್ನು ಬರೆಯೋ ರೀತಿಯಲ್ಲಿ ಈ ಒಂದು ಟೆಕ್ಸ್ಟನ್ನು ಬರೆದಿರೋಂಥದ್ದು. ಇವೆಲ್ಲ ಇವರ ಅತ್ಯಂತ ಪ್ರಮುಖವಾದಂತಹ ಕೃತಿಗಳು. ಅದಾದಮೇಲೆ ಇವರ ಕವನ ಸಂಕಲನಗಳು. ಹಕ್ಕಿ ನೋಟ ಅಂತ ಇವರ ಒಂದು ಕವನ ಸಂಕಲನ. ರಸಘಳಿಗೆ ಇದೊಂದು ವಿಮರ್ಶಾ ಸಂಕಲನಗಳು. ಹಕ್ಕಿ ನೋಟ ಮತ್ತು ರಸಘಳಿಗೆ ವಿಮರ್ಶಾ ಸಂಕಲನಗಳು. ಇವರ ಇನ್ನೊಂದು ಅದ್ಭುತವಾದಂತಹ ಒಂದು ನಾಟಕ ಏಕಲವ್ಯ, ನೆಲಸಮ, ಪಂಚಮ ಇವೆಲ್ಲ ನಾಟಕಗಳಿವರು. ನಿಮಗೆ ಏಕಲವ್ಯ ಅಂದ ತಕ್ಷಣನೇ ನೆನಪಾಗಿರುತ್ತೆ. ಏಕಲವ್ಯ ನಮ್ಮ ಮಹಾಭಾರತದಲ್ಲಿ ಅರ್ಜುನನಿಗೆ ಸರಿಸಾಟಿಯಾಗಿ ಬರುವಂತಹ ಒಂದು ಪ್ರಬುದ್ಧವಾಗಿ ಬೆಳೆದಿರುವಂತಹ, ಅಂದರೆ ಬಿಲ್ವಿದ್ಯೆಯಲ್ಲಿ ಪ್ರಬುದ್ಧವಾಗಿ ಬೆಳೆದಿರುವಂತಹ ಒಬ್ಬ ವ್ಯಕ್ತಿ. ಅವನು ಅವಕಾಶದಿಂದ ವಂಚಿತನಾಗಂತಹ ಒಂದು ಸಂದರ್ಭವನ್ನು ಹೇಳೋಂಥದ್ದು ಏಕಲವ್ಯ ಅಂತ ನಾಟಕ. ಅದನ್ನು ನಮ್ಮ ಕುವೆಂಪುರವರು ಕೂಡ ಬೆರಳಿಗೆ ಕೊರಳು ಅಂತ ಬರೀತಾರೆ. ನಮ್ಮ ಸಿದ್ಧಲಿಂಗಯ್ಯನವರು ಏಕಲವ್ಯ ಅನ್ನೋಂಥ ಹೆಸರಿಂದ ಈ ಒಂದು ನಾಟಕವನ್ನು ಬರೆದಿದ್ದಾರೆ. ತುಂಬ ಅದ್ಭುತವಾಗಿರೋಂಥದ್ದು. ಅದಾದಮೇಲೆ ನೆಲಸಮ ಅನ್ನೋಂಥ ನಾಟಕ. ನೆಲಸಮ ಅಂತಂತಂದರೆ ಅಲ್ಲಿಗೆ ನಿಲ್ಲಿಸ್ಬಿಡೋಂಥದ್ದು, ಅವರ ಅಭಿವೃದ್ಧಿಯನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು. ಪಂಚಮ ಅನ್ನೋಂಥ ನಾಟಕ. ಪಂಚಮ ಅಂತಂದರೆ 5ನೇ ದರ್ಜೆಯ ವ್ಯಕ್ತಿ. ಓಕೆ, ಸೊ ಇಷ್ಟು ನಾಟಕಗಳನ್ನು ಇವರು ಬರೀತಾರೆ. ಇವರಿಗೆ ಇವರ ಒಂದು ಸಾಹಿತ್ಯದ ಕೊಡುಗೆಯನ್ನು ಮೆಚ್ಚಿದಂತಹ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿನವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅನ್ನೋಂಥ ಪ್ರಶಸ್ತಿಯನ್ನು ಕೊಡ್ತಾರೆ. ಜಾನಪದ ತಜ್ಞ ಅಂತ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾಕಂದರೆ ಇವರಲ್ಲಿ ಸಿದ್ಧಲಿಂಗಯ್ಯನವರ ಸಾಹಿತ್ಯದಲ್ಲಿ ನಾವು ಗಮನಿಸುವಂಥದ್ದು ಜನಪದ ಸೊಗಡು. ಜನಪದ ಅಂತಂತಂದ್ರೆ ಈ ಒಂದು ಮಣ್ಣಿನ ಮೂಲತನ. ಇವತ್ತಿಗೂ ಕೂಡ ಈ ಜನಪದ ಕಲೆಗಳು ಇವತ್ತಿಗೂ ಉಳ್ಕೊಬಂದಿದೆ, ಜನಪದ ಸೊಗಡು ಇವತ್ತಿಗೂ ಉಳ್ಕೊಬಂದಿದೆ ಅಂತಂತಂದರೆ ಅದಕ್ಕೆ ಕಾರಣ ಈ ಒಂದು ನಾಡಿನ ಮೂಲ ಜನಾಂಗ. ಓಕೆ, ಈ ಮೂಲ ಜನಾಂಗ ಅವರ ಆಚಾರ ವಿಚಾರ ಸಂಸ್ಕೃತಿ, ಅಂದರೆ ಆಧುನಿಕತೆಗೆ ತೆರೆದುಕೊಳ್ಳದೇ ಇರುವಂತಹ ಒಂದಷ್ಟು ಜನಾಂಗಗಳು ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದಾದ್ಯಂತ ಹಲವಾರು ಭಾಗಗಳನ್ನು ನಾವು ಗಮನಿಸ್ತೀವಿ. ಓಕೆ, ಆ ಒಂದು ವಿಚಾರಕ್ಕೆ ಇವರು ಜನಪದದ ಸಾಹಿತ್ಯದಲ್ಲಿ ದಲಿತ ಸಮುದಾಯ ಜನಪದ ಸಾಹಿತ್ಯವನ್ನು ಎಷ್ಟೆಲ್ಲ ಬೆಳವಣಿಗೆ ಕಾರಣೀಕರ್ತರಾಗಿದ್ದಾರೆ ಅವೆಲ್ಲವನ್ನು ಹೊರಗಡೆಗೆ ತೋರಿಸಿದಂಥವ್ರು ಸಿದ್ಧಲಿಂಗಯ್ಯನವರು. ಆ ಒಂದು ದೃಷ್ಟಿಕೋನದಲ್ಲಿ ಜನಪದ ತಜ್ಞ ಪ್ರಶಸ್ತಿಯನ್ನು ಇವರು ಕೊಡ್ತಾರೆ. ಇದಾದಮೇಲೆ ನಾಡೋಜ ಪ್ರಶಸ್ತಿ, ಅದಾದಮೇಲೆ ಪಂಪ ಪ್ರಶಸ್ತಿ. ನಿಮಗೆ ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವೆರಡು ಕೂಡ ಕರ್ನಾಟಕದಲ್ಲಿ ತುಂಬ ಅತ್ಯುನ್ನತವಾದಂತಹ ಪ್ರಶಸ್ತಿಗಳು ನಿಂತ್ಕೊಳ್ಳೋಂಥವು. ಸಾಹಿತ್ಯದ ದೃಷ್ಟಿಯಿಂದ ನಾವು ಅತ್ಯಂತ ಉನ್ನತ ಪ್ರಶಸ್ತಿ ಯಾವುದು ಅಂತಂದರೆ ಅದು ಪಂಪ ಪ್ರಶಸ್ತಿ. ಅದೇ ನಮ್ಮ ಕರ್ನಾಟಕದ ದೃಷ್ಟಿಯಿಂದ ಕರ್ನಾಟಕ ರತ್ನ, ಎಲ್ಲ ಕ್ಷೇತ್ರಗಳನ್ನು ಸುಮಾರು ಕ್ಷೇತ್ರಗಳನ್ನು ಅದರಲ್ಲಿ ಒಳಗೊಳ್ಳುತ್ತದೆ. ಈ ಪಂಪ ಪ್ರಶಸ್ತಿ ಅತ್ಯುತ್ತಮವಾದಂತಹ ಸಾಹಿತಿಗೆ ಕೊಡುವಂಥ ಪ್ರಶಸ್ತಿ. ಇನ್ನು ನಾಡೋಜ ಪ್ರಶಸ್ತಿ ಅಂತಂತಂದರೆ ನಾಡೋಜ ಅಂತಂದ್ರೇನು? ನಾಡಿನ ಓಜ, ಅಂದರೆ ನಾಡಿನ ಗುರು. ಈ ನಾಡಿನ ಗುರು ಅಂತ ಹೆಸರು ಪಡ್ಕೊಳ್ಳುವಂಥದ್ದು ಅಷ್ಟು ಸಣ್ಣ ವಿಚಾರ ಏನಲ್ಲ. ನಮ್ಮ ದೊಡ್ಡ ದೊಡ್ಡ ಕವಿಗಳು ಕುವೆಂಪುರವರು, ಬೇಂದ್ರೆಯವರು, GS ಶಿವರುದ್ರಪ್ಪನವರು ಇಂಥವರೆಲ್ಲರೂ ಕೂಡ ನಾಡೋಜ ಅಂತ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ನಮ್ಮ ಸಿದ್ಧಲಿಂಗಯ್ಯನವರು ಕೂಡ ಅದೇ ಒಂದು ಸಾಲಿನಲ್ಲಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ.
ಇಂಥ ಒಬ್ಬ ಕವಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ನಮ್ಮ ಈ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಒಂದು ಟೆಕ್ಸ್ಟನ್ನು ಇವತ್ತು ಪ್ರಥಮ ಬಿ ಎಸ್ ಸಿಯ 2ನೇ ಅಧ್ಯಾಯದಲ್ಲಿ, ಎರಡನೇ ಘಟಕದಲ್ಲಿ 1ನೇ ಅಧ್ಯಾಯವಾಗಿಟ್ಟಿದ್ದಾರೆ. ಅದರ ಹೆಸರೇನು ಅಂತಂದರೆ ಕತ್ತೆ ಮತ್ತು ಧರ್ಮ. ಓಕೆ, ನಮ್ಮ ಈ ಒಂದು ಪ್ರಥಮ ಬಿ ಎಸ್ ಸಿಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ LMS ಕಂಟೆಂಟ್ನ ಒಂದು ಭಾಗ ಇದು. ಇದು ಮೊದಲನೇ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ಕವಿ ಬಗ್ಗೆನ ಪರಿಚಯ. ಇನ್ನು ಇದನ್ನು ಹೊರತುಪಡಿಸಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ಸಂಬಂಧಂತಹ ಹಲವಾರು ಪ್ರಶಸ್ತಿಗಳಿದ್ದಾವೆ. ನಾವು ಹತ್ತಿರದಿಂದ ನೋಡಿದಂಥ ವ್ಯಕ್ತಿ, ಸರಳವಾದಂತಹ ವ್ಯಕ್ತಿ, ಸರಳ ಸಜ್ಜನಿಕೆಯಿಂದ ಬೆಳೆದಂಥ ವ್ಯಕ್ತಿ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂತಂದರೆ ಅಜಾತಶತ್ರುನು ಅಂತಲೇ ಹೇಳ್ಬೋದು. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇತ್ತೀಚೆಗೆ ತೀರ್ಕೊಂಡಂಥವ್ರು. ಸುಮಾರು ಒಂದು 3-4 ವರ್ಷಗಳ ಹಿಂದೆ ತೀರ್ಕೊಂಡಂಥದ್ದು. ಅದು ನಾಡಿಗೆ ಅಗಾಧವಾದಂಥ ದುಃಖವನ್ನು ತಗೊಬಂದಂಥ ಸುದ್ದಿ ಅದು. ಡಾಕ್ಟರ್ ಸಿದ್ಧಲಿಂಗಯ್ಯನವರನ್ನು ಇಲ್ಲೇ ನಮ್ಮ ಜ್ಞಾನಭಾರತಿ ಆವರಣ, ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದ ಪಕ್ಕದಲ್ಲಿ ಕಲಾಗ್ರಾಮ ಇದೆ. ಆ ಕಲಾಗ್ರಾಮದಲ್ಲಿ ಅವರ ಒಂದು ಅಂತಿಮ ಸಂಸ್ಕಾರವನ್ನು ನಡೆಸಲಾಗಿರ್ತದೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ನಮ್ಮ ಪ್ರತಿ ವರ್ಷ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗಿಯಾಗ್ತಾ ಬರ್ತಾರೆ. ಇವರು ಕರ್ನಾಟಕ ಸಾಹಿತ್ಯದಲ್ಲಿ ಬರುವಂತಹ ಹಲವಾರು ರೀತಿಯಾಗಿರುವಂತಹ ತೊಡಕುಗಳನ್ನು ಕುರಿತಂತೆ ಪ್ರಶ್ನೆ ಮಾಡ್ತಾ ಬರ್ತಾರೆ. ಆ ತೊಡಕುಗಳೆಲ್ಲ ಕೂಡ ನಮಗೆ ಸಾಕಷ್ಟು ಕ್ವಶನ್ ಮಾರ್ಕ್ ಆದಂಥವು. ಓಕೆ, ನಮಗೆ ಬಸವಲಿಂಗಪ್ಪನವರ ಭೂಸಾ ಪ್ರಕರಣದಲ್ಲಿ 1972ರ ಸಂದರ್ಭದಲ್ಲಿ ಏನೇನೆಲ್ಲ ಘಟನೆಗಳು ಸಂಭವಿಸ್ತಾ ಬಂದವು, ಆ ಒಂದು ವಿಚಾರವನ್ನು ಮುನ್ನೆಲೆಗೆ ತಗೊಬರ್ತಾ ಅಲ್ಲಿಂದ ಮುಂದಕ್ಕೆ ಸಾಹಿತ್ಯವನ್ನು ಬೆಳೆಸ್ಕೊಂಡು ಹೋದಂಥವರು ಇವರು. ಕರ್ನಾಟಕದಲ್ಲಿ ದಲಿತರ ಪರವಾಗಿ ದಲಿತ ಸಾಹಿತ್ಯವನ್ನು ನಡೆಸ್ಕೊಂಡು ಹೋದಂತಹ 2 ಚಕ್ರಗಳು ಅಂತಂದರೆ, ಅಥವಾ 2 ಕಣ್ಣುಗಳು ಅಂತಲೇ ಕರಿಬೋದು. ಒಂದು ಡಾಕ್ಟರ್ ಸಿದ್ಧಲಿಂಗಯ್ಯನವರು, ಮತ್ತೊಬ್ಬರು ನಮ್ಮ ದೇವನೂರು ಮಹಾದೇವರು. ಸೊ ಇವರು ಇಂಥ ಒಬ್ಬ ವ್ಯಕ್ತಿಯ ಟೆಕ್ಸ್ಟನ್ನು ಪ್ರಥಮ BSc ಇಟ್ಟಿದ್ದಾರೆ. ಅದು ನಿಜವಾಗ್ಲೂ ಕೂಡ ತುಂಬ ಖುಷಿಯಾದಂಥ ವಿಚಾರ. ಅದರ ಜೊತೆಗೆ ವಿದ್ಯಾರ್ಥಿಗಳು ಇವ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಕೂಡ ಅಷ್ಟೇ ಅವಶ್ಯಕತೆಯಿಂದ ಇದೆ. ಇವತ್ತಿಗೂ ಕೂಡ ದಲಿತರ ಪರಿಸ್ಥಿತಿಗಳು ಎಷ್ಟೆಲ್ಲ ಕೀಳು ಮಟ್ಟದಲ್ಲಿದೆ, ಆಮೇಲೆ ಮೌಢ್ಯತೆ ಅನ್ನೋಂಥದ್ದು ಎಷ್ಟರ ಮಟ್ಟಕ್ಕೆ ಆವರಿಸಿದೆ ಅನ್ನೋಂಥದ್ದನ್ನು ಇವರ ಒಂದು ಟೆಕ್ಸ್ಟಲ್ಲಿ ನಾವು ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಸಿದ್ಧಲಿಂಗಯ್ಯನವರು ಇನ್ನೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತನಾಡ್ಬೋದು. ಸಿದ್ಧಲಿಂಗಯ್ಯನವರು ಅಂದ ತಕ್ಷಣವೇ ನಮಗೆ ಫಸ್ಟ್ ನೆನಪಾಗೋಂಥದ್ದೇನೆ ದಲಿತ ಸಾಹಿತ್ಯ. ಯಾಕೆ ನಮಗೆ ಸಿದ್ಧಲಿಂಗಯ್ಯನವರು ದಲಿತ ಸಾಹಿತ್ಯದ ಬಗ್ಗೆ ಇಷ್ಟೆಲ್ಲ ಬರೀತಾರೆ ಅಂದರೆ, ಹುಟ್ಟುತ್ತಹ ದಲಿತರಾಗಿರುವಂತಹ ಸಿದ್ಧಲಿಂಗಯ್ಯನವ್ರಿಗೆ ತಾವು ತಮ್ಮ ಬದುಕಿನಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು, ಓಕೆ, ಜಾತೀಯತೆ ಅನ್ನೋಂಥದ್ದು ಯಾವುದೋ ಮೇಲ್ವರ್ಗದಲ್ಲಿ ಅಷ್ಟೇ ಆಗೋದಿಲ್ಲ, ಕೆಳವರ್ಗಗಳಲ್ಲಿಯೂ ಕೂಡ ಜಾತಿ ವ್ಯವಸ್ಥೆ ಅನ್ನೋಂಥದ್ದು ಎಷ್ಟರ ಮಟ್ಟಕ್ಕಿದೆ, ಉಪಜಾತಿಗಳಲ್ಲಿ ಜಾತೀಯತೆ ಅನ್ನೋಂಥದ್ದು ಎಷ್ಟರ ಮಟ್ಟಕ್ಕಿದೆ ಅನ್ನೋಂಥದ್ದನ್ನು ಇವರು ಎತ್ತಿ ತೋರಿಸ್ತಾರೆ. ನಮಗೆ ಸಮಸ್ಯೆ ಭಾರತದ ಒಳಗಡೆ ಈ ಜಾತೀಯತೆ ಅನ್ನುವಂಥ ಸಮಸ್ಯೆ ಬುಡಮಟ್ಟದಲ್ಲಿದೆ. ಆ ಬುಡಮಟ್ಟದಲ್ಲಿರುವಂತಹ ಜಾತೀಯತೆ ಸಮಸ್ಯೆನ ಫಸ್ಟು ಆರಂಭದಿಂದ ಅದನ್ನು ಚಿವುಟ ಹಾಕೋಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದುಬಿಟ್ಟಿದೆ. ಆ ಒಂದು ಜಾತೀಯತೆ ಅನ್ನೋಂಥದ್ರ ಒಳಗಡೆನೇ ಮೌಢ್ಯತೆಗಳು ಕೂಡ ಒಂಥರ ಭಾವನಾತ್ಮಕವಾಗಿ ಸೆಳೆದುಕೊಬಿಟ್ಟಿದ್ದಾವೆ. ದೇವರು, ಧರ್ಮ, ಯಾವನ್ನು ಬೇಕಾದರೂ ಕೂಡ ದೇವರು ಹೆಂಗೆ ಬೇಕಾದರೂ ಕೂಡ ದೇವರಾಗಕ್ಕೆ ಸಾಧ್ಯ ಇದೆ ಇವತ್ತು. ಓಕೆ, ಅಂಥ ಒಂದಷ್ಟು ಮೌಢ್ಯತೆ ವಿಚಾರಗಳನ್ನು ಪ್ರಶ್ನೆ ಮಾಡುವಂತಹ ಗಟ್ಟಿತನ ಇವರಲ್ಲಿ ಕಂಡುಬರ್ತದೆ. ಆ ಒಂದು ದೃಢತೆಗೆ, ಆ ಒಂದು ಗಟ್ಟಿತನಕ್ಕೆ ಮೆಚ್ಚಿದಂತಹ ಸಾಹಿತಿಗಳು ಹಲವಾರು ಜನ ಇವರನ್ನು ಒಬ್ಬ ಅತ್ಯುತ್ತಮವಾದಂತಹ ದಲಿತರ ಪರವಾಗಿ ನಿಂತ್ಕೊಳ್ಳುವಂತಹ ವ್ಯಕ್ತಿಯಾಗಿ ಗುರುತಿಸ್ತಾ ಸುಮಾರು ಸಾವಿರಾರು ವರ್ಷಗಳ ಕಾಲ ಇವರು ಕರ್ನಾಟಕದ ಜನತೆಗೆ, ಕನ್ನಡ ನಾಡು ನುಡಿ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ, ಜನಪದ ಕ್ಷೇತ್ರಕ್ಕೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಅದ್ಭುತವಾದಂಥ ಕೊಡುಗೆಯನ್ನು ನೀಡುತ್ತಾರೆ. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಇವರು ತಮ್ಮ ಸಾಹಿತ್ಯವನ್ನು ಪ್ರಸರಿಸಿದ್ದಾರೆ. ಹಲವಾರು ಹಾಡುಗಳನ್ನು ಕೂಡ ಇವರು ಬರೆದು ಕೊಟ್ಟಿದ್ದಾರೆ. ಅಂಥ ಒಂದು ಬಹುಮುಖ ಪ್ರತಿಭೆಯ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಒಂದು ಈ ಕತ್ತೆ ಮತ್ತು ಧರ್ಮ ಅನ್ನೋಂಥ ಒಂದು ಟೆಕ್ಸ್ಟನ್ನು ನಾವು ಪಠ್ಯವನ್ನು ಮುಂದಿನ ತರಗತಿಯಿಂದ ನೋಡೋಣ. ಸೊ ಈ ಒಂದು ದಲಿತ ಕವಿ ಸಿದ್ಧಲಿಂಗಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತೇನು ಮಾತಾಡಿದ್ದೀನಿ ಅಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಮಗೆ ವಿದ್ಯಾರ್ಥಿಗಳಿಗೆ ನಮ್ಮ LMS ಪೋರ್ಟಲ್ನಲ್ಲೇ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಓಕೆ, 5 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ.
ಒಂದು ಕ್ವಶನನ್ನು ಫ್ರೇಮ್ ಮಾಡಿ ಅದಕ್ಕೆ 4 ಉತ್ತರಗಳನ್ನು ನಾವೇ ಕೊಟ್ಟಿರ್ತೀವಿ. ನೀವು ಅದನ್ನು ಗೆಸ್ ಮಾಡಿ. ಅದರಿಂದ ನಿಮಗೆ ಇನ್ನು ಫ್ಯೂಚರಲ್ಲಿ ಏನಾಗುತ್ತೆ ಅಂದರೆ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಯುಗ, ಅದಕ್ಕೆಲ್ಲ ಸಾಕಷ್ಟು ಉಪಯೋಗ ಆಗುತ್ತೆ. ನಮ್ಮ ಕವಿಗಳ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಅದೆಲ್ಲದಕ್ಕೂ ಕೂಡ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ವಿದ್ಯಾರ್ಥಿಗಳು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಹೊಸ ರೀತಿಯಾಗಿರುವಂತಹ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ನಮ್ಮ ಈ ಪ್ರಯತ್ನವನ್ನು ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ತಪ್ಪದೇನೆ ಅಲ್ಲೂ ಕೂಡ ಹೋಗಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಮುಂದಿನ ತರಗತಿಯಲ್ಲಿ ಅದನ್ನು ಭೇಟಿಯಾಗೋಣಂತೆ. ಮುಂದಿನ ತರಗತಿಯಲ್ಲಿ ಕಥೆ ಮತ್ತು ಧರ್ಮ ಅದರ ಮುಖ್ಯವಾದಂತಹ ಭಾಗ. ಓಕೆ, ಥ್ಯಾಂಕ್ ಯು.